ಇದನ್ನು ರಿಟರ್ನ್ ಮಾಡಿ ನಾನು ಈ ಕಲರ್ ತಗೊಂಡೆ ನೋಡಿ, ಹೆಂಗಿದೆ, ಚೆನ್ನಾಗಿದೆಯಾ? ಹೋಲ್ಸೇಲ್ ರೇಟು 250 ರೂಪಾಯಿ ಕುರ್ತಾ. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳದ ಸ್ಕರ್ಟ್ ಏನು ಕ್ಯೂಟಾಗಿದೆ ಅಂತ. ನಮಗೆ ಹಿತ್ತಾಗಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಹೊನ್ನಾವರ ಜಾತ್ರೆಗೆ ಮಡಕೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿರ್ತೀರಾ ಅನ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವಾಗ ನಾನು ರೆಡಿಯಾಗಿದ್ದೀನಿ, ಅಮ್ಮ ಕೂಡ ರೆಡಿಯಾಗಿದ್ದಾರೆ. ಹಾಗೆ ಇವತ್ತು ನಮ್ಮ ಸಂಬಂಧಿಕರಲ್ಲಿ ಒಬ್ಬರದ್ದು ಮದುವೆ ಇದೆ, ಮತ್ತು ನಮ್ಮ ಊರಿನವರೇ ಕೂಡ ಹೌದು ಅವರು. ಹಾಗೆ ಈ ಮದುವೆಗೆ ಹೊರಟಿದ್ದೀವಿ. ಮತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಗೈಸ್, ಹೇಗೆ ಕಾಣಿಸ್ತಿದ್ದ ಕಾಮೆಂಟ್ ತಿಳಿಸಿ ಆಯಿತಾ. ಈ ಶೆಕೆಗಂತೂ ಪೌಂಡ್ಸ್ ಮತ್ತು ಕ್ರೀಮ್ ಹಚ್ಕೊಂಡ್ರೆ ತಡ್ಕೊಳೋಕ್ಕಾಗ್ತಿಲ್ಲ. ಇನ್ನು ಮೇಕಪ್ ಎಲ್ಲ ಮಾಡ್ಕೊಂಡು ಹೋದರೆ ಕತೆ ಅಷ್ಟೇ ಫ್ರೆಂಡ್ಸ್, ಬೇವರು ಎಳೀತಾ ಇರ್ತದೆ. ಹಾಗೆ ನಾನು ಯಾವಾಗಲೂ ಅಷ್ಟೇ, ಒಂದು ಹನಿ ನಾರ್ಮಲಾಗಿ ಒಂದು ಹನಿ ಕ್ರೀಮ್ ಹಚ್ಕೊಳ್ಳೋದು, ಇಲ್ಲಾಂತಂದರೆ ವಿಭೂತಿ ಹಚ್ಕೊಂಡೆ, ಇಲ್ಲಾಂತಂದರೆ ಸ್ವಲ್ಪ ಲೈಟಾಗಿ ವೈಟ್ ಆ್ಯಂಡ್ ಪೌಂಡ್ಸನ್ನು ಹಚ್ಕೊಂಡು ಹೋಗೋದು ಅಷ್ಟೇ. ಒಂಚೂರು ಅಪರೂಪಕ್ಕೆಲ್ಲಾದರೂ ಒಂದು ಸ್ವಲ್ಪ ಲೈಟಾಗಿ ಕಾಜಲ್ ಹಚ್ತೀನಿ. ಆಮೇಲೆ ವಾಚ್, ಬಳೆ, ಈ ಥರ ಒಂದು ನನಗೆ ಡ್ರೆಸ್ ಒಂದು ಚೆನ್ನಾಗಿದ್ಬಿಟ್ರೆ ಮತ್ತೇನೂ ಕೇಳೋದಿಲ್ಲ ಗೈಸ್. ಹಾಗೆ ಅಂತೂ ರೆಡಿ ಆಗಿದ್ದೀನಿ ಹೀಗೆ. ಮತ್ತು ಈಗ ಊರಿನಲ್ಲೇ ಮದುವೆ ಆಗಿರೋದ್ರಿಂದ ನಮ್ಮ ಊರ ಕಡೆ ಎಲ್ಲ ಗಾಡಿ ವ್ಯವಸ್ಥೆನೇ ಇಟ್ಟಿದ್ದಾರೆ. ಆದರೆ ನಮಗೆ ಗಾಡಿ ವ್ಯವಸ್ಥೆಗೆ ಹೋಗೋದಕ್ಕೆ ಟೈಮ್ ಹಿಡಿಯುತ್ತೆ ನೋಡಿ. ಗಾಡಿ ವ್ಯವಸ್ಥೆಗೆ ಅಂದರೆ ಮೊದಲೇ ಹೋಗಬೇಕಾಗ್ತದೆ, ಅದಾದಮೇಲೆ ಮತ್ತೆ ಬರೋದು ಕೂಡ ಲೇಟ್ ಆಗುತ್ತೆ. ಎಲ್ಲರೂ ಸೇರಿಸ್ಕೊಂಡು ಕರ್ಕೊಬರಬೇಕು ನೋಡಿ. ಹಾಗಾಗಿ ನಾನು ಬೈಕಲ್ಲಿ ಹೋಗ್ತಾಯಿದ್ದೀವಿ, ನಾನು ಮತ್ತು ಅಮ್ಮ. ನಮಗೆ ಇವತ್ತಿನ ಮದುವೆ ಹೆಂಗೆ ಸಂಬಂಧ ಅಂತಂದರೆ, ಅಮ್ಮನ ದೊಡ್ಡಮ್ಮನ ಮೊಮ್ಮಗ ಆಯಿತಾ. ಇವತ್ತಿನ ಮದುವೆ ಹುಡುಗ ಇದ್ದಾರೆ ನೋಡಿ, ಅವ್ರು ಬಂದು ಅಮ್ಮನ ದೊಡ್ಡಮ್ಮನ ಮೊಮ್ಮಗ ಮದುವೆ ಹುಡುಗ. ಮತ್ತು ನಮ್ಮೂರಿಂದ ಎಲ್ಲ ಗೈಸ್. ಹಾಗೆ ಹುಡುಗಿ ಬಂದು ಸಿರ್ಸಿ ಊರು. ಮತ್ತು ಒಬ್ಬರು ವ್ಯೂವರ್ಸ್ ನನಗೆ ಕಾಮೆಂಟ್ ಮಾಡಿದರು, ಇವತ್ತಿನ ಮದುವೆ ಹುಡುಗಿ ಬಂದು ಅವ್ರ ಮನೆ ಪಕ್ಕದ ಮನೆ ಅಂತೆ, ಮತ್ತು ಅವರಿಗೆ ಸ್ವಲ್ಪ ದೂರದ ರಿಲೇಷನ್ ಕೂಡ ಹೌದಂತೆ. ಅವರು ದುಬೈಯಲ್ಲಿದ್ದಾರಂತೆ. ಹಾಗಾಗಿ ನನ್ನ ಹತ್ರ ವಿಡಿಯೋ ಅಪ್ಲೋಡ್ ಮಾಡಿ ಪ್ಲೀಸ್ ಅಂತ ಹೆಣ್ಣು ಕೂಡ ಹೇಳ್ತಾರೆ. ಮತ್ತು ಅವರು ನೋಡ್ತಾರಂತೆ, ಅವ್ರ ಊರಿನವರು, ಅವ್ರ ಮನೆಯವರೆಲ್ಲರೂ ಕೂಡ ನೋಡ್ತಾರಂತೆ ನನ್ನ ವೀಡಿಯೋಸನ್ನು. ಹಾಗೆ ಖುಷಿ ಕೂಡ ಆಯಿತು ಫ್ರೆಂಡ್ಸ್. ಹಾಗೆ ಅವರಿಗೋಸ್ಕರ ಇವತ್ತಿನ ವೀಡಿಯೋನ ಮಾಡ್ತೀನಿ ಅಂದ್ಕೊಳ್ಳಿ. ಮತ್ತು ಬನ್ನಿ, ನಮ್ಮೂರಿನ ಮದುವೆ ಇವತ್ತು ಹೆಂಗೆಲ್ಲ ನಡೆಯುತ್ತೆ ಅಂತ ನೋಡೋಣ. ಇವತ್ತಿನ ಮದುವೆ ಬಂದು ಕವಲಕ್ಕಿಗಿಂತ ಸ್ವಲ್ಪ ಮುಂದೆ, ಒಂದು ಪಾಸ್ಕೇರಿಗಿಂತ ಸ್ವಲ್ಪ ಹಿಂದೆ ಬಾಳೆಗದ್ದೆ ಅಂತ ಊರಿದೆ. ಬಾಳೆಗದ್ದೆ ಅನ್ನೋ ಊರ ಹೆಸರನ್ನು ಕೇಳಿದರೆ ಫ್ರೆಂಡ್ಸ್, ಏನು ಮಜಾ ಆಗಿದೆ ಅಲ್ಲ, ಡಿಫ್ರೆಂಟ್ ಆಗಿದೆ. ಬಾಳೆಗದ್ದೆ ಅಂದರೆ ಮೊದಲಿನ ಕಾಲದಲ್ಲೆಲ್ಲ ಬಾಳೆಗಳನ್ನೇ ಜಾಸ್ತಿಯಾಗಿ ಅಲ್ಲಿ ಗದ್ದೆಯಲ್ಲಿ ಬೆಳೆತಿದ್ರೇನು ಅಂತ ಅಂದ್ಕೊಳ್ಳೋದು. ಹಾಗೆ ಅಲ್ಲಿ ಒಂದು ವೆಂಕಟರಮಣ ಸಭಾಭವನ ಅಂತ ಇದೆ, ಅಲ್ಲೇ ಇವತ್ತಿನ ಮದುವೆ ಇರೋದು. ಹಾಗೆ ಬನ್ನಿ ಆಯಿತಾ, ಹೋಗಿ ಮದುವೆಯನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಮತ್ತು ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ ನಾನು, ಮನೆಯಲ್ಲೇ ಇರೋದು ಜಾಸ್ತಿ ಆಗಿದೆ ನೋಡಿ. ಹಾಗಾಗಿ ಏನಾದ್ರು ಒಂದು ಕಾರ್ಯಕ್ರಮ ಎಲ್ಲ ಇದ್ಬಿಟ್ರೆ ಸ್ವಲ್ಪ ಹೋಗಿ ಬಂದ್ರೆಲ್ಲ ಮೈಂಡ್ ಕೂಡ ಫ್ರೀ ಅನಿಸುತ್ತೆ, ಕೆಲಸದ ಒತ್ತಡ ಅಂತೆಲ್ಲ ಅನಿಸೋದಿಲ್ಲ. ಹಾಗಾಗಿ ಇವಾಗ ರೆಡಿಯಾಗಿ ಹೋಗ್ತಾ ಇರೋದಾಗಿ. ಹಾಗೆ ಬನ್ನಿ ಹೋಗುವ, ಇವತ್ತಿನ ಮದುವೆ ಹೆಂಗೆಲ್ಲ ನಡೆಯುತ್ತೆ ಅಂತ ನೋಡೋಣ ಆಯಿತಾ. ಲೆಟ್ಸ್ ಗೋ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಮದುವೆ ಮನೆಗೆ ಬಂದು ತಲುಪಿದ್ವಿ. ಹೊರಗಡೆ ಹೋಗ್ಬೇಕು, ಹಾಗೆ ಬೈಕನ್ನು ಎಲ್ಲ ಇಟ್ಟು ಈಗ ಹೊರಡೋದು. ಅಮ್ಮ ಮುಂದೆ ಹೋದರು. ನಮ್ಮವರಿಗೆ ಬಿಟ್ಟಂಥ ಗಾಡಿಗಳೆಲ್ಲ ಬರ್ತಾ ಇದೆ, ಹರೀಶ ಮತ್ತು ಮಾಲತಿ. ಹಾಗೆ ಹೈವೇ ಪಕ್ಕನೇ ಗೈಸ್.
ಅಮ್ಮನ ಅಕ್ಕ ತಂಗಿಯರು, ಹಾಗೆ ನಮ್ಮ ಮಾದನಗಿರಿ ಅಕ್ಕ, ಮತ್ತು ಶಿರಾಲಿಯಿಂದ ಅಣ್ಣ, ಮತ್ತು ಬಳಕೂರಿಂದ ಮಾವ, ಹಾಗೆ ಬಾಳದ ಅತ್ತೆ ಮಗ, ಹೀಗೆ ಇವರೆಲ್ಲರೂ ಕೂಡ ಬಂದಿದ್ದರು. ಇನ್ನೂ ತುಂಬ ಜನ. ಹಾಗೆ ಊಟಕ್ಕೆ ಪಲಾವ್ ಆಗಿರ್ಬೋದು, ಅಕ್ಕಿ ಕೇಸರಿ ಬಾತ್, ಹೀಗೆ ವಿಶೇಷ ಅಡುಗೆಗಳಿತ್ತು. ಹಾಗೆ ರುಚಿಯಾದ ಅಡುಗೆನೇ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಷ್ಟು ಜನ ವೀಡಿಯೋದಲ್ಲಿ ಬಂದಿದ್ದಾರೆ, ಹಾಗೆ ಇನ್ನೂ ಒಂದಿಷ್ಟು ಜನ ವೀಡಿಯೋದಲ್ಲೇ ಸಿಗಲಿಲ್ಲ. ಹಾಗೆ ಆದಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಹಾಗೆ ನಾವು ಸುಮ್ಮನೆ ಬಂದವರೆಲ್ಲರೂ ಕೂಡ ಒಂದಿಷ್ಟು ಫೋಟೋಸ್ಗಳನ್ನ, ವೀಡಿಯೋಸ್ಗಳನ್ನೆಲ್ಲನೂ ಕೂಡ ಮಾಡಿಕೊಂಡ್ವಿ. ಹೀಗೆ ಈ ಸಭಾಭವನದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ನೋಡಿ, ವೆಂಕಟರಮಣ ದೇವರು. ಹಾಯ್ ಮಾಡಿ ಕೈ ಮಾಡ. ಇವರು ಫ್ರೆಂಡ್ಸ್, ಮದುಮಗನ ಅಕ್ಕ ಮತ್ತು ಅಕ್ಕನ ಮಗಳು, ಹಾಗೆ ಮತ್ತು ಇವರೆಲ್ಲರೂ ಸಂಬಂಧಿಕರು. ಹಾಯ್ ಮಾಡಿ. ಹಾಯ್, ಥ್ಯಾಂಕ್ ಯು. ಹಾಯ್ ಮಾಡ್ರಿ ಎಲ್ರೂ. ನಾವು ಮದುವೆ ಮನೆಯಿಂದ ಈಗ ಹೊನ್ನಾವರ ಜಾತ್ರೆ ಪೇಟೆಗೆ ಬಂದಿದ್ದೀವಿ. ಆ ದಿವಸ ಏನು ಜಾತ್ರೆ ಪೇಟೆ ಅಷ್ಟೊಂದು ಇರಲಾಗಿತ್ತು. ಇವತ್ತೊಂದು ಸಿಕ್ಕಾಪಟ್ಟೆ ಪೇಟೆ ಅಂಗಡಿಗಳೆಲ್ಲ ಬಂದಿದ್ದಾವೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡುವಂತ ಇದ್ವಿ. ಅದು 1 ಗಂಟೆ ಬಿಸಿಲಲ್ಲಿ ಬಂದಿದ್ದೀವಿ ಗೈಸ್. ನಾವು ಅಂದ್ಕೊಂಡು ಬಂತ ಇದ್ವಿ ಅಂತ ಹೇಳಿ, ಹೊನ್ನಾವರ ಜಾತ್ರೆಯಲ್ಲಿ ಜನನೇ ಇರಿಸ್ತಿರೋಳು ಬಿಸಿಲಲ್ಲಿ ಅಂತ ಹೇಳಿ. ಆದರೆ ಇಲ್ಲಿ ಬಂದ ಸಿಕ್ಕಾಪಟ್ಟೆ ಜನ ಜಂಗುಳಿ. ಹಾಗೆ ಬನ್ನಿ ಏನೇನೆಲ್ಲ ತಗೊಂತೀವಿ, ಮತ್ತು ಇವತ್ತು ಯಾವ ರೀತಿ ಪೇಟೆ ಇದೆ ಅಂತ ನೋಡೋಣ ಒಮ್ಮೆ. ಹಾಗೆ ನಾವು ಅಲ್ಲಿಂದ ಸುತ್ತಗಂತ ಬಂದಿತ್ತು. ಇಲ್ಲಿ ಒಂದು ಬ್ಯಾಗ್ ಅಂಗಡಿ ಹತ್ರ ನಿಂತ್ವಿ. ಮತ್ತು ಬ್ಯಾಗ್ ಕಲೆಕ್ಷನ್ಸ್ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ನಾನು ಬಾದಾಮಿಗೆ ಹೋದಾಗ ಈ ಥರದ ಬ್ಯಾಗನ್ನು ತಗೊಂಡಿದ್ದೇನೆ 100 ರೂಪೀಸ್ ಕೊಟ್ಟು. ಈಗ ಈ ಥರ ಬ್ಯಾಗ್ ನೋಡ್ತಾ ಇದ್ದೇನೆ, ಯಾವುದು ಚೆನ್ನಾಗಿದೆ ಗೈಸ್ ನೋಡಿ. ನಾನು ಇದನ್ನು ಚಾಯ್ಸ್ ಮಾಡಿದ್ದೀನಿ, 200 ಅಂತೆ. ಬಿಸಿಲಲ್ಲಿ ಬಂದಿದ್ದೀವಿ, ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ಅಂಕಲ್ ಕಡಿಮೆ ಮಾಡ್ಕೊಳ್ಳಿ. $150 ತಗೊಳ್ಳಿ ಫ್ರೆಂಡ್ಸ್. ಇದನ್ನು ರಿಟರ್ನ್ ಮಾಡಿ ನಾನು ಈ ಕಲರ್ ತಗೊಂಡೆ ನೋಡಿ, ಹೆಂಗಿದೆ, ಚೆನ್ನಾಗಿದೆಯಾ ನೋಡಿ. 100 ರೂಪಾಯಿಗೆ 3 ಜೋಡಿ ಅಂತ ಇಯರಿಂಗ್ಸ್. ಹಾಂ, ಮತ್ತೆ ಸಣ್ಣ ಪುಟ್ಟ ತಗೊಂಡು ಹೋಗಿ ಹೋಲ್ಸೇಲ್ ರೇಟು 250 ರೂಪಾಯಿ ಕೊಡ್ತಾ. ತಣ್ಣಗೆ ನೋಡಿ ಕಪ್ನಲ್ಲಿ ಕುಡಿದ್ವಿ ಈಗ ನೋಡಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳದ ಸ್ಕರ್ಟ್ ಏನು ಕ್ಯೂಟಾಗಿದೆ ಅಂತ. ನಮ್ಮ ಹಿತಾಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹೊನ್ನಾವರ ಜಾತ್ರೆಗೆ ಮಡಕೆ, ಮಣ್ಣಿಂದು ಈ ಥರದೆಲ್ಲನೂ ಇದೆ. ಇವರು ಹೊನ್ನಾವರದಲ್ಲಿ ಯಾವಾಗಲೂ ಇರ್ತಾರೆ ಬಂದ್ರಲ್ಲಿ. ಹಾಗೆ ನೋಡಿ ನೀರು ತುಂಬುವಂಥ ಫಿಲ್ಟರು ಈ ಥರದ್ದೆಲ್ಲ ಹೆಂಗೆಲ್ಲ ಇದೆ. ಹಾಗೆ ಹೇಳಿ ನೋಡುವ. $160. ಅಮ್ಮ ಈ ಥರದ್ದು ಅಂತ ಕಳುವನೆ ಯಾವ್ದಾರು ಒಂದು. ಹೌದೇ, ಈ ಥರದ್ದು ಯಾವ್ದಾರು ಒಂದು ಇದಿರಲ್ಲ. ಎಷ್ಟು ಇದು? ಎಷ್ಟು
110. ಹಾಂ, ಈಚೆ ಸೈಡ್ ಅದೇ ಅದಡ್ಡಿಲ್ವಾ? ಸಣ್ಣ ಹನಿ 205 ಸಾರೆಲ್ಲ ಬಿಸಿ ಮಾಡೋಕ್ಕಲ್ಲ ಚಲೋ ಆಯ್ತು. ಇಲ್ಲೂ ಇತ್ತು ಅಮ್ಮ ಮಡಕೆ, ಅದಡ್ಡಿಲ್ಲ, ಒಂದು ಸಾಕು. ಇನ್ನೊಂದಿನ ಮತ್ತೊಂದು ತಗೊಂಬೇಕು ಗಂಜಿ ಮಾಡೋಕ್ಕೆ. 2 ಸಾಕ? ಹಾಂ, ಹಾಂ ಎಷ್ಟು? 80. ಹೆಂಗೆ ರೇಟು? 150. ಚಂದ ಅದಲ್ಲ? ಹೆಂಗೇನ ರುಚಿಗಲ್ಲ, ಹೆಣ್ಮಕ್ಳು ಹಾಕೋದು. ಇದೊಂಚೂರು ಹಿಡ್ಕಮ್ಮ. ಇದು ಹೆಂಗೆ? ಈಗ ಸ್ವಲ್ಪ ತರಕಾರಿಯನ್ನು ತಕ್ಕಂತ ಇದ್ದಾರೆ ಅಮ್ಮ. ಹಾಗೆ ತರಕಾರಿಯನ್ನು ತಗೊಂಡು ಮನೆಗೆ ಹೊರಡೋದು ಗೈಸ್. ಸಂತೆಗೂ ಬರೋದಕ್ಕಾಗೋದಿಲ್ವ, ಹಂಗಾಗಿ ಸ್ವಲ್ಪ ತರಕಾರಿ ತಗೊಳ್ಳುವ ಹೇಳಿ ನೆಲೆಸಿರು ಈಗ. ತೊಂಡೆಕಾಯಿ, ಬೀಟ್ರೂಟು, ಹಾಯ್ ಮಾಡ್ತೀರಾ ವಿಡಿಯೋಗೆ? ಅದು ಸರಿ ಮಾಡಿ. ಹೌದಾ? ಹಾಂ, ಜನಕಡ್ಕಲ್ಲ. ಹಾಂ, ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಹೊನ್ನಾವರ ಜಾತ್ರೆಯಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಆಯಿತಾ. ಇದು ಒಂದು ಬ್ಯಾಗ್ ಆಯಿತಾ. ಇದನ್ನು ಶಾಪ್ ಮಾಡ್ತಿರುವಾಗಲೇ ತೋರಿಸಿದ್ದೆ ನೋಡಿ. ಅದನ್ನು ಚೇಂಜ್ ಮಾಡಿ ಈ ಕಲರ್ ತಗೊಂಡೆ. ಹೇಗಿದೆ ಗೈಸ್? ಆ ಕಲರ್ಗಿಂತ ಇದು ತುಂಬ ಚೆನ್ನಾಗಿದೆ ಅಲ್ವ. ಮತ್ತು ನಾವು ಯಾವುದಾದ್ರು ಡ್ರೆಸ್ ಮೇಲೆಲ್ಲ ಹೋಗುವಾಗ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ, ಗೋಲ್ಡನ್ ಕಲರ್ ಇರೋದ್ರಿಂದ ಹಾಗಾಗಿ ಇದನ್ನು ತಗೊಂಡೆ ಗೈಸ್. ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ಎಲ್ಲ ಸ್ವಲ್ಪ ವೆಯ್ಟ್ ಹಾಕಿದ್ರೂ ಏನೂ ಆಗೋದಿಲ್ಲ ನೋಡಿ. ಇದೆಲ್ಲ ಸ್ಟ್ರಾಂಗ್ ಇದೆ. ಹಾಗೆ ಜಿಪ್ ಕೂಡ ಅಷ್ಟೇ ನೋಡಿ. ಇದರಲ್ಲಿ ಪರ್ಸ್ ನಾನೇ ಹಾಕಿಟ್ಟಿದ್ದು ಗೈಸ್. ಇಲ್ಲಿ ಒಳಗಡೆಗೆ ಒಂದು ಜಿಪ್ ಇದೆ. ಆಮೇಲೆ ಈ ಥರದ್ದು ಹೀಗೆ ನೋಡಿ. ಹಾಗೆ ನೀವ್ಯಾರು ಹೊನ್ನಾವರ ಜಾತ್ರೆಗೆ ಹೋಗುವವರು ಇದ್ರಿ ಬೇಕನ್ನ ಕೂಡ ತಗೊಳ್ಳಿತಾ. ತುಂಬ ಚೆನ್ನಾಗಿದೆ ನೋಡಿ. ಅಡಿಯಲ್ಲಾಗಿರ್ಬೋದು ಎಲ್ಲ ಕಡೆಯೂ ಹೀಗೆ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು ಈ ಬ್ಯಾಗು. ಹಾಗೆ
ಇದು 100 ರೂಪಾಯಿಗೆ 3 ಡಬ್ಬ ನೋಡಿ. ಇದು ಪೂರ್ತಿ ಫೈಬರು ಅಲ್ಲ ಮತ್ತು ಪೂರ್ತಿ ಪ್ಲಾಸ್ಟಿಕ್ ಕೂಡ ಅಲ್ಲ, ಎರಡು ಮಿಕ್ಸ್ ಇದೆಯಪ್ಪ, ಒಂಥರ ಕ್ವಾಲಿಟಿ ಇದು ನೋಡಿ. ಒಂಥರ 100 ರೂಪಾಯಿಗೆ 3 ಇದು ವರ್ತಿದೆ. ಹಾಗೆ ಇದನ್ನು ತಗೊಂಡಿದ್ದು ಅದೂ ಅಷ್ಟೇ 200 ರೂಪಾಯಿಗೆ ವರ್ತಿದೆ ಆಯಿತಾ. ಇದು ಕೂಡ 100 ರೂಪಾಯಿಗೆ ವರ್ತಿದೆ. ಅದಾದಮೇಲೆ ಒಂದಿಷ್ಟು ಮಡಕೆನ ತಗೊಂಡ್ವಿ. ಇದು ನೋಡಿ, ಇದು ಮೀನು ಸಾರಿನ ಪುಳಿ ಮುಂಜಿ ಮಾಡೋದಕ್ಕೆ, ಸಣ್ಣ ಅಂದರೆ ಹನಿಯಲ್ಲಿ ಏನಾದರೂ ಚಿಕನ್ ಸುಕ್ಕ ಮಾಡಲಿಕ್ಕೆ ನಮ್ಮನೇಲಿ ಮಡಕೆ ಎಲ್ಲ ಬಳಸ್ತಾ ಇರ್ತೀವಿ ನೋಡಿ, ಹಾಗಾಗಿ ತಗೊಂಡಿದ್ದು. ಚೆನ್ನಾಗಿದೆ ಅಲ್ವಾ. ಇದು ಒಂದನ್ನು ತಗೊಂಡ್ರು. ಇದಕ್ಕೆ ರೇಟ್ ಬಂದು 120. ಹಾಗೆ ಇನ್ನೊಂದು ದೊಡ್ಡ ಮಡಕೆನ ತಗೊಂಡಿದ್ರು, ಅಂದರೆ ಕುಚ್ಚಲಕ್ಕಿಯನ್ನೆಲ್ಲ ಮಾಡೋದಕ್ಕೆ ಬೇಕು ನೋಡಿ, ಹಾಗಾಗಿ ನೋಡಿ ಈ ಮಡಕೆಯನ್ನು ತಗೊಂಡ್ವಿ. ಇದು ಬೊಡ್ಡಿ ಥರನೇ ಇದೆ ನೋಡಿ. ಮತ್ತು ಎಂತ ಹೇಳಿ ಗೈಸ್, ನಮ್ಮಲ್ಲಿ ಕುಚ್ಚಲಕ್ಕಿಯನ್ನೆಲ್ಲ ಮಾಡ್ತಾ ಇರ್ತೀವಿ ನೋಡಿ. ಅಲ್ಯೂಮಿನಿಯಂ ಪಾತ್ರೆಗಿಂತಲೂ ಈ ಮಡಕೆಯಲ್ಲಿ ಕುಚ್ಚಲಕ್ಕಿಯನ್ನೆಲ್ಲ ಮಾಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಮಣ್ಣಿನ ಪಾತ್ರೆಯನ್ನು ಬಳಸೋದು ಉತ್ತಮ ಇವಾಗಿನ ಕಾಲಕ್ಕೆ ನೋಡಿ. ಮತ್ತು ತುಂಬ ನಾಜೂಕಾಗಿ ಬಳಸಬೇಕು ಮಾತ್ರ ಇದನ್ನೆಲ್ಲ ಬಳಸುವಾಗ. ಹಾಗೆ ನನಗಂತೂ ಮಡಕೆಯಲ್ಲೆಲ್ಲ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ನೋಡಿ, ಹಾಗಾಗಿ ಇವತ್ತು ತಗೊಂಡು ಬಂದಿದ್ದೀನಿ. ಇದಕ್ಕೆ 150 ರೂಪಾಯಿ ಮಡಕೆಗೆ, ಅದಕ್ಕೆ 120, ಇದಕ್ಕೆ 150 ರೂಪಾಯಿ. ಚೆನ್ನಾಗಿದೆ ಅಲ್ಲ. ಇನ್ನೂ ಒಂದಿಷ್ಟು ಮಣ್ಣಿನ ಪಾತ್ರೆ ಎಲ್ಲ ತಂದ್ಕೋಬೇಕು. ಈಗ ಒಂದೊಂದೇ ತರ್ತಾ ಇರೋದು. ಹಾಗೆ ಇವತ್ತು ಹೊನ್ನಾವರ ಜಾತ್ರೆಯಿಂದ ಇದಿಷ್ಟು ಐಟಮನ್ನು ತಂದಿದ್ದೀವಿ. ಇಷ್ಟೇ ಫ್ರೆಂಡ್ಸ್. ಆಮೇಲೆ ಬಳೆ, ಇಯರಿಂಗ್ಸು ಈ ಥರದನ್ನೆಲ್ಲ ಏನು ತಗೊಳ್ಳಿಲ್ಲ. ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಮತ್ತು ಆ ಥರದನ್ನು ಫ್ಯಾನ್ಸಿ ಐಟಮ್ಸ್ಗಳನ್ನೆಲ್ಲ ನಾನು ಹಾಕೋದು ತುಂಬ ಕಡಿಮೆ ನೋಡಿ, ಹಾಗಾಗಿ ಆ ಥರದನ್ನು ತಗೊಂಡಿಲ್ಲ. ಇಷ್ಟೇ ಶಾಪ್ ಮಾಡಿದ್ದು, ಸಿಂಪಲ್. ಓಕೆ ಫ್ರೆಂಡ್ಸ್, ಜಾತ್ರೆ ಬೇಟೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹಡಿನ್ಬಾಳ ಅತ್ತೆ ಮನೆಗೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತಿ ಹಾಗೆ ಬಂದಾಯಿತು. ಬಿಸಿಲಲ್ಲೆಲ್ಲ ಓಡಾಡಿ ಮುಖಲ್ಲ ಹಿಂಗಾಗಿಬಿಟ್ಟಿತ್ತು. ಹಾಗೆ ಬ್ಲೋಗನ್ನು ಎಂಡ್ ಮಾಡುವ ಅಂದ್ಕೊಂಡೆ ಈಗ. ಮತ್ತು ಹಾಗೆ ಫ್ರೆಂಡ್ಸ್ ಎಲ್ಲನೂ ಫ್ರೆಶ್ ಅಪ್ ಆಗಬೇಕು. ಮತ್ತು ಜಾತ್ರೆಯಿಂದ ಏನೇನು ತಂದಿದ್ದೀವಿ ಅಂತ ಈ ಕ್ಲಿಪ್ಪಿಂಗ್ ಆದಮೇಲೆ ವಿಡಿಯೋ ಮಾಡಿ ಇದಕ್ಕಿಂತ ಮುಂಚೆ ಸೇರಿಸ್ತೀನಿ ಆಯಿತಾ ಫ್ರೆಂಡ್ಸ್. ಹಾಗೆ ಮತ್ತು ಇವತ್ತಿನ ವ್ಲೋಗ್ ಏನು ಅನ್ನಿಸ್ತು ಅಂತ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗುವ ನಾಳಿನ ವ್ಲೋಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.